ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕೋದು. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಭೀಮನವಸೆ ಆಗಿರೋದ್ರಿಂದ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೋತೀವಿ. ಆ್ಯಸ್ ಯೂಶ್ವಲ್ ಎಲ್ಲ ಗೊತ್ತಿರೋದೆ. ಸೊ ಸಾಮಾನ್ಯವಾಗಿ ಹಳ್ಳಿ ಕಡೆ ಹಿಂದೆ ಮುಂದೆ ಎರಡು ಕಡೆಯೂ ಬಾಗಿಲಿರೋದ್ರಿಂದ ಹಿಂದೆಗಡೆ ನಾವು ತೊಪ್ಪೆ ನೆಲನ ಸಾರಿಸ್ಕೋತೀವಿ. ಈ ರೀತಿ ನಾನು ರಂಗೋಲಿನೆಲ್ಲ ಬಿಡಿಸಿ ರೆಡಿ ಮಾಡ್ಕೋತಾ ಇದ್ದೀವಿ ದೇವ್ರ ಪೂಜೆಗೆ ಬೇಗ ಆಗಲಿ ಅಂದ್ಬಿಟ್ಟು. ಮತ್ತು ಬೆಳಗ್ಗೆ ತಿಂಡಿಗೆ ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡ್ಕೋತಾ ಇದ್ವಿ. ಯಾಕೆಂತಂದರೆ ಬೇಗ ಆಗುತ್ತೆ, ಸಂಜೆನೂ ಅಡುಗೆ ಮಾಡಬೇಕಾಗುತ್ತೆ ಅಂತ. ಇನ್ನು ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕಾಯಿ ತುರಿ, ಟೊಮೆಟೊ, ಒಂದು 3-4 ಈರುಳ್ಳಿ ತೊಗೊಂಡಿದ್ದೀವಿ. ನಮ್ಮನೆ ಜನಕ್ಕೆ ಇಷ್ಟು ಸಾಕು. ಒಂದು 4 ಜನಕ್ಕಾದರೆ ನಾವು ಇಷ್ಟು ಮಾಡ್ಕೋತೀವಿ. ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡೋಕೆ ಹಾಕೋತೀವಿ. ನನಗೇನು ಅಂತಂದರೆ ವಾಯ್ಸ್ ಓವರ್ ಕೊಡೋದೇ ಒಂದು ದೊಡ್ಡ ರಿಸ್ಕ್ ಅನಿಸ್ಬಿಟ್ಟಿದೆ. ಯಾಕೆ ಅಂತಂದರೆ ನಾಯಿಗಳು, ಕೋಳಿಗಳು, ಹಸುಗಳು ಎಲ್ಲ ಕೂಗಾಡ್ತಾ ಇರ್ತವೆ. ವಾಯ್ಸ್ ಓವರ್ ಕೊಡೋಕ್ಕೆ ಆಗೋದಿಲ್ಲ, ಹಿಂಸೆ ಅನಿಸ್ಬಿಟ್ಟಿದೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಕೇಳಿಸ್ಕೊಳ್ಳೋರಿಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಯಾವ ಕಡೆ ಹೋದ್ರೂ ವಾಯ್ಸ್ ಓವರ್ ಕೊಡೋಕ್ಕೆ ಆಗೋಲ್ಲ, ಇದೇ ಸೌಂಡು. ಇದಾದಮೇಲೆ ಅಡುಗೆಗೆ ಬರೋಣ. ಈಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಟೊಮೆಟೊ ಹಾಕೋಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೆ ನಾನು. ಟೊಮೆಟೊ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದಾಗ 1.5 ಸ್ಪೂನ್ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೋತೀವಿ ನಾವು. ಖಾರದ ಪುಡಿ ಹಾಕ್ಕೊಂಡಾದ್ಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಖಾರ ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಖಾರದ ಪುಡಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಟೊಮೆಟೊ ಗೊಜ್ಜು ಜಾಸ್ತಿ ತೆಳ್ಳ ಇದ್ದರೆ ಚೆನ್ನಾಗಿರಲ್ಲ, ಅದು ಗಟ್ಟಿಯಾಗಿದ್ರೇ ಚೆಂದ ತಿನ್ನೋಕ್ಕೆ. ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ರುಚಿ ಹಾಕ್ಕೊಂಡು ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿನೇ ಆಗೋಗ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನಮ್ಮ ಮನೇಲಿ, ಸೊ ನಾನು ಹಾಕಲಿಲ್ಲ. ನೀವಿದ್ದರೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5-6 ನಿಮಿಷ ಕುದಿಸಾದ್ಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕೋತೀವಿ ನಾವು. ಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಡುಗೆಗೆಲ್ಲ. ಯಾವುದೇ ರೀತಿ ಪಲ್ಯ ಮಾಡ್ಬೋದು, ಈ ಟೊಮೆಟೊ ಗೊಜ್ಜು, ತರಕಾರಿ ಪಲ್ಯ, ಈ ರೀತಿಗೆಲ್ಲ ಕಾಯಿ ತುರಿ ಲಾಸ್ಟಲ್ಲಿ ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ. ಕಾಯಿ ತುರಿನೇ ಸಖತ್ತು ಟೇಸ್ಟ್ ಕೊಡುತ್ತೆ ಈ ಟೊಮೆಟೊ ಗೊಜ್ಜಿಗೆ ಅಂತಲ್ಲ, ಎಲ್ಲ ಅಡುಗೆಗೂ ಸಹ. ಇನ್ನು ನಾನು ಹಸ್ಕೊಂಡೆಲ್ಲ ಇರೋದಿಲ್ಲ, ಪಾಪು ಫೀಡ್ ಮಾಡ್ತೀನಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇನ್ನು ಅರ್ಶಿನ ಕುಂಕುಮನೆಲ್ಲ ಇಟ್ಕೋತಾ ಇದೆ. ಸೊ ಮತ್ತು ನಮ್ಮ ಮನೇಲಿರುವಂತಹ ದೇವ್ರ ಮನೆ ಸ್ವಲ್ಪ ದೊಡ್ಡದಾಗೇ ಇದೆ ಆಯಿತಾ. ನಾವು ಇದಕ್ಕೆ ಅಂತಲೇ ಒಬ್ಬರು ನಿಂತ್ಕೊಬಿಡ್ಬೇಕು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ, ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಕೊಳ್ಳೋಕ್ಕೆ. ನಾವು ಅಡುಗೆ ಕೆಲಸನೂ ಮಾಡಿ ಮನೆ ಕೆಲಸನೂ ಮಾಡ್ಕೊಂಡು ಇದನ್ನು ಮಾಡ್ಕೋತೀವಿ ಅಂದರೆ ಸ್ವಲ್ಪ ಲೇಟೇ ಆಗೋಗ್ಬಿಡುತ್ತೆ, ಮಧ್ಯಾಹ್ನ ಆಗೋಗ್ಬಿಡುತ್ತೆ ಪೂಜೆ ಮಾಡೋ ಗಂಟ. ಸೊ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಟು ರೆಡಿ ಮಾಡೋವರೆಗೂ ನಮ್ಮ ಅಕ್ಕ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ನಾನು ಈ ಮನೆಗೆ ಮದುವೆಯಾಗಿ ಬಂದಾಗಲೂ ನನಗೆ ಇಷ್ಟ ಆಗಿದ್ದು ದೇವ್ರ ಮನೆಯೇ. ವಿಶಾಲವಾಗಿದೆ, ಕುತ್ಕೊಂಡು ಪೂಜೆ ಮಾಡೋಕ್ಕೆಲ್ಲ ಹಿಂಸೆ ಅಂತ ಅನಿಸಲ್ಲ, ಇಕ್ಕಟ್ಟು ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಬಿಲ್ಪತ್ರೆ ಮರನೂ ಇದೆ ಮನೆ ಹತ್ರನೇ. ಆ ಮರದ ಎಲೆಗಳನ್ನೇ ನಾವು ಕಿತ್ಕೊಂಡು ಮುಡಿಸ್ತೀವಿ ದೇವರಿಗೆ. ಈ ರೋಸ್ಗಳೆಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು, ಒಂದು 10-15 ರೋಸ್ಗಳು ಬಿಟ್ಟಿದ್ವು. ಸ್ವಲ್ಪ ದೇವ್ರುಗಳಿಗೆಲ್ಲ ಆಯಿತು. ಇನ್ನು ನಾವು ಆಚೆ ಕಡೆ ತಗೊಳ್ಳೋದೇ ಇಲ್ಲ, ಮನೆ ಹತ್ರನೇ ಇದ್ದಿದ್ದನ್ನೇ ಮುಡಿಸ್ತೀವಿ ಸಾಮಾನ್ಯವಾಗಿ. ಗಣಗ್ಲಿ ಹೂವು ಇತ್ತು, ಅದನ್ನು ಮುಡಿಸ್ಕೊಂಡಿದ್ದೀವಿ. ಇನ್ನು ರಂಗೋಲಿನೆಲ್ಲ ಬಿಟ್ಟು ಕುಂಕುಮನೆಲ್ಲ ಇಟ್ಕೊಂಡು ದೇವ್ರ ಮನೆಯೂ ಕ್ಲೀನ್ ಮಾಡಿ ಇಟ್ಕೊಂಡೆ. ಮೇಲ್ಗಡೆ ಎಲ್ಲ ನಾವು ದೇವ್ರ ಫೋಟೋಗಳನ್ನ ಇಟ್ಕೊಂಡಿರೋದು. ಆಗಿನ ಕಾಲದಲ್ಲೆಲ್ಲ ಈ ರೀತಿಯೇ ಜಾಸ್ತಿ ಕಟ್ಟಿಸ್ಕೊತಿದ್ದು ದೇವ್ರ ಮನೇನ ನೋಡಿ, ಈ ಥರ ಕಂಬದ ರೀತಿ. ಸೊ ಹೊಸ್ಲಿಗೆಲ್ಲ ನಾನು ಕುಂಕುಮನೆಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಪರ್ಸ್ನಲಿ ನನಗೇನಂತಂದರೆ ಈ ರೀತಿ ದೇವ್ರ ಕೆಲಸ ಮಾಡೋದು, ದೇವ್ರಿಗೆ ಅಲಂಕಾರ ಮಾಡೋದು ಅಂದರೆ ನನಗೆ ಸಖತ್ ಇಷ್ಟ. ತುಂಬ ಭಕ್ತಿ ಅಂತ ಅಲ್ಲ, ಇದು ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆಯೋ ಅಷ್ಟು ಭಕ್ತಿ ಇದೆ. ಸೊ ಈ ರೀತಿ ಕೆಲಸ ಮಾಡ್ಕೊಳ್ಳೋದು ಅಂದರೆ ನನಗೆ ಸಖತ್ ಇಷ್ಟ. ನಾನು ಯಾವಾಗಲೂ ಅಷ್ಟೇ ದೇವ್ರ ಮನೆಗೆ ರಂಗೋಲಿಯಿಂದ ಹಿಡಿದು ಹೂ ಮುಡಿಸೋದೆಲ್ಲ ನಾನೇ ಮಾಡ್ಕೋತೀನಿ. ಇದೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥದ್ದು. ಈ ರೀತಿ ಕಾಣುತ್ತೆ ನಿಮಗೆ, ಅದನ್ನು ನಾನು ತೋರಿಸ್ತಾ ಇದ್ದೀನಿ. ದೇವ್ರ ಮನೆ ಇಷ್ಟೊಂದು ವಿಶಾಲವಾಗಿ ಕಾಣುತ್ತೆ. ನಾವು ಹೂನ ತೊಗೋತೀವಿ ಹೊರಗಡೆನೂ ಸಹ, ಆದರೆ ಯಾವಾಗಲೂ ತೊಗೊಳ್ಳೋದಿಲ್ಲ. ಹಬ್ಬ ಹರಿದಿನ ಇದ್ದರೆ ಹೊರಗಡೆನೇ ತೊಗೊಂಡು ದೇವ್ರುಗಳಿಗೆ ಮುಡಿಸ್ಕೊಳ್ಳೋದು ನಾವು. ಇನ್ನು ನಮ್ಮನೆ ದೇವರು ಕಾಲಭೈರವ ಸ್ವಾಮಿ. ಸೊ ಇನ್ನೇನು ಪೂಜೆ ಎಲ್ಲ ಮುಗಿಸಿ ನಾನು ದೀಪನೆಲ್ಲ ಹಚ್ಚಿ ಪೂಜೆನೆಲ್ಲ ಮುಗಿಸ್ಕೊಂಡೆ. ಇನ್ನು ಈ ದೇವ್ರ ಮನೆಯಲ್ಲಿರುವಂಥದ್ದು ಮಂಟಪ ಕಲ್ಲಲ್ಲೇ ಮಾಡಿಸಿರೋವಂಥದ್ದು, ಮರದಿಂದ ಮಾಡಿಸಿರೋದಲ್ಲ, ಕಲ್ಲಲ್ಲೇ ಕಟ್ಟಿಸಿ ನೀಟಾಗಿ ಈ ರೀತಿ 3 ಮಂಟಪನ ಮಾಡಿಸಿರೋವಂಥದ್ದು. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಈ ಥರ ಮಂಟಪ ಇದ್ದರೆ ದೇವ್ರ ಮನೆಗಳಲ್ಲಿ ನೋಡೋದಕ್ಕೂ.
ನಾನು ಪೂಜೆ ಮುಗಿಸಾದ್ಮೇಲೆ ನಮ್ಮ ಅಕ್ಕನೂ ಪೂಜೆ ಎಲ್ಲ ಮುಗಿಸಿ ನಾವು ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಸೊ ಇನ್ನೇನಿದ್ರು ನನ್ನ ಹಸ್ಬೆಂಡ್ ಬಂದಮೇಲೆ ಅವರು ಪೂಜೆ ಮಾಡಿ ಅಂದರೆ ಪಾದ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ಅಲ್ಲಿ ಸಿಗ್ತೀನಿ. ಎಸ್, ಫೈನಲಿ ದೇವಸ್ಥಾನಕ್ಕೆ ಹೊರಟ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಹೋಗ್ಬಾರ್ದಾಗಿತ್ತು ಅಂತ. ಯಾಕೆ ಅಂತಂದರೆ ಸಖತ್ತು ರಶ್ ಇತ್ತು. ಎಷ್ಟು ರಶ್ ಇತ್ತು ನೀವೇ ನೋಡಿ. ಅದಕ್ಕೆ ವೀಡಿಯೋಸ್ನೆಲ್ಲ ನಾನು ಕ್ಲಿಪ್ನ ತಗೊಂಡಿದ್ದೀನಿ ಹಾಕೋಣ ಅಂತ. ಸಖತ್ತು ರಶ್ ಇತ್ತು, ಬೇಜಾರೇ ಆಗೋಯ್ತು. ದೇವ್ರ ದರ್ಶನವೂ ಆಗಲಿಲ್ಲ, ಅಷ್ಟು ಬೇಜಾರಾಗೋಯ್ತು. ನನ್ನ ಹಸ್ಬೆಂಡು ಕೆಲಸ ಮುಗಿಸ್ಕೊಂಡು ಬಂದರು. ಬಟ್ ಅವ್ರು ಹೇಳಿರಲಿಲ್ಲ ರಶ್ ಇರುತ್ತೆ ಸಖತ್ತು ಹೋಗೋಕ್ಕಾಗಲ್ಲ ಅಂತ. ಆದರೆ ನಾವು ಹಠ ಮಾಡ್ಕೊಂಡು ಬಂದ್ವಿ. ಬಟ್ ನಮಗೆ ದೇವ್ರ ದರ್ಶನನೇ ಆಗಲಿಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂದ್ಬಿಟ್ಟು ವಾಪಸ್ ಬಂದೇ ಬಿಟ್ವಿ. ನಾವು ಕೈಕಾಲೆಲ್ಲ ತೊಳ್ಕೊಂಡ್ವಿ ಒಳಗೋಗೋಣ ಅಂತ ಅಂದ್ಬಿಟ್ಟು. ಇನ್ನು ಮಕ್ಕಳು ನೋಡಿ ನೀರೆಲ್ಲ ಆಟ ಆಡ್ತಾ ಇದ್ದಾರೆ. ಇಬ್ಬರು ಒಂದೇ ಥರ ಡ್ರೆಸ್ ಹಾಕಿದ್ದಾರೆ, ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇನ್ನು ನನ್ನ ಹಸ್ಬೆಂಡು ಬೈಕೊಂಡು ಬರ್ತಾಯಿದ್ರು. ಬೇಡ ಅಂತಂದ್ರು ಕೇಳಲಿಲ್ಲ. ನೀನು ನೋಡು ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು ನಾನೇನು ಮಾತಾಡಲಿಲ್ಲ, ಸುಮ್ಮನಾದೆ. ಇನ್ನು ಬರ್ತಾ ಜೋಳನೂ ತಂದಿದ್ವಿ, ಒಂದು 3-4 ಜೋಳ ತಂದಿದ್ವಿ. ಅದನ್ನೇ ಕ್ಲೀನ್ ಮಾಡ್ಕೊತಾ ಇದ್ವಿ, ಬೇಯಿಸ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಉಪ್ಪು ಖಾರ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಅದರಲ್ಲೂ ಉಪ್ಪೆಸರು ಖಾರ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ನನ್ನ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡೋಕ್ಕೆ ಎಲ್ಲ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಕಂಕಣ ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಪೂಜೆನೂ ಮಾಡ್ತಾಯಿದ್ದೆ. ಅವರಂತೂ ಸಖತ್ ರೇಗಿಸ್ತಾ ಇದ್ದರು. ಮತ್ತು ಈ ಭೀಮನ ಅಮಾವಾಸ್ಯೆನ ಯಾಕೆ ಮಾಡ್ತಾರೆ ಅಂತಂದರೆ, ಮದುವೆ ಆಗಿರುವಂತಹ ಹೆಣ್ಣು ತನ್ನ ಗಂಡನ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ, ಚೆನ್ನಾಗಿರಲಿ ಅಂತ ಕಾರಣಕ್ಕೋಸ್ಕರ ಈ ಭೀಮನ ಅಮಾವಾಸ್ಯೆಯನ್ನು ಮಾಡುವಂಥದ್ದು. ಅದನ್ನು ಭಗವಂತನಾದ ಶಿವ ಮತ್ತು ಪಾರ್ವತಿಯ ರೂಪದಲ್ಲಿ ಈ ಭೀಮನ ಅಮಾವಾಸ್ಯೆನ ಆಚರಿಸ್ತಾರೆ. ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಸಹ ಈ ಶ್ರಾವಣ ಮಾಸವನ್ನು ಆಚರಿಸ್ತಾರೆ. ಯಾವ ರೀತಿ ಅಂತಂದರೆ, ಬೆಳಿಗ್ಗೆ ಬೇಗ ಎದ್ದು ಹಳ್ಳಿ ಕಟ್ಟೆಗಳಿಗೆ ಹೋಗಿ ಪೂಜೆ ಮಾಡುವಂಥದ್ದು ಮತ್ತು ಉಪವಾಸ ಇರುವಂಥದ್ದು. ಇದನ್ನೆಲ್ಲ ಅವ್ರು ಯಾಕೆ ಮಾಡ್ತಾರೆ ಅಂತಂದರೆ, ಅವರಿಗೆ ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಗುಣ ಇರುವಂತಹ ಹುಡುಗ ಸಿಗಲಿ ಅನ್ನೋದನ್ನ ಪ್ರಾರ್ಥನೆ ಮಾಡಿಕೊಂಡು ಅವರು ಆ ರೀತಿಯಾದಂತಹ ಆಚರಣೆಯನ್ನು ಮಾಡ್ತಾರೆ. ಇದೆಲ್ಲವೂ ಸಹ ನಮ್ಮ ಹಿಂದೂ ಸಂಪ್ರದಾಯದಲ್ಲೇ ಇರುವಂಥದ್ದು ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಅನ್ವಯ ಆಗುವಂಥದ್ದು ಈ ಪದ್ಧತಿ. ಈ ವಿಷಯಗಳು ನನಗೆ ನಮ್ಮ ಅಮ್ಮನ ಕಡೆಯಿಂದ ಸಿಕ್ಕಿದಂಥ ಮಾಹಿತಿ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ, ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ, ವೃದ್ಧಿ ಆಗಲಿ ಅಂತ ಬೇಡ್ಕೊಳ್ಳೋ ಅಂಥದ್ದಾಗಿರುತ್ತೆ. ಎಲ್ಲವೂ ನನಗೆ ಗೊತ್ತಿದೆ ಅಂತ ನಾನು ಏನು ಹೇಳ್ತಿಲ್ಲ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನನ್ನ ಗಂಡನ ಪಾದ ಪೂಜೆ ಎಲ್ಲ ಮಾಡಿ ಅವರಿಂದ ಆಶೀರ್ವಾದನೂ ನಾನು ತಗೊಂಡೆ. ನಾವು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದಿದ್ದು ಆಯಿತು, ದರ್ಶನ ಆಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಈ ದೇವಸ್ಥಾನ ಎಲ್ಲಿದೆ ಅಂತಂದರೆ, ಇದು ನಮ್ಮ ಮನೆ ಹತ್ರನೇ ಇರೋವಂಥದ್ದು. ನಾವು ನಮ್ಮ ಮನೆ ಹತ್ರನೇ ಚಿಕ್ಕ ದೇವರ ಗುಡಿಯನ್ನು ಕಟ್ಟಿಸ್ಕೊಂಡಿದ್ದೀವಿ. ಇದು ನಮ್ಮ ಮನೆ ದೇವರೇ ಆಗಿರುತ್ತೆ. ಅದನ್ನು ನಮ್ಮ ತಾತ ಅವರೇ ಕಟ್ಸಿರೋದು, ಅವರೇ ಪೂಜೆನೂ ಸಹ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಸಂಜೆ ಅಡುಗೆಗೆ ಒಂದೊಳ್ಳೆ ಸಾರು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ತೊಗೊಂಡಿದ್ದೀನಿ. ಒಂದು 4 ಈರುಳ್ಳಿ, ಒಂದು 20 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಬೇಕಾಗುತ್ತೆ. ಮತ್ತು ಒಂದು ಬೌಲ್ಗೆ ಬಿಸಿನೀರನ್ನ ತಗೊಳ್ಳಿ. ಯಾಕೆ ಅಂತಂದರೆ ಒಣಮೆಣ್ಸಿನ್ಕಾಯಿನ ಅದಕ್ಕೊಂದು ಸ್ವಲ್ಪ ಹಾಕ್ಕೋಬೇಕು. ಆ ಒಣಮೆಣ್ಸಿನ್ಕಾಯನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆಗಬೇಕು ಒಣಮೆಣ್ಸಿನ್ಕಾಯಿ, ಅದಕ್ಕೋಸ್ಕರ. ಮತ್ತು ಒಂದು ಕುಕ್ಕರ್ಗೆ ಹೆಸರುಬೇಳೆ ಮತ್ತು ಬೇಳೆನ ತೊಗೊಂಡಿರ್ತೀವಿ ನೋಡಿ, ಅದನ್ನು ಹಾಕ್ಕೊಳ್ಳಿ. ಇದನ್ನೆಲ್ಲ ಒಟ್ಟಿಗೆ ಕೂಗಿಸ್ಕೊಂಡ್ರೆ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ತೊಗೊಳ್ಳಿ. ನಮಗೊಂದು 4 ಈರುಳ್ಳಿ ಸಾಕಾಯಿತು, ಅದಕ್ಕೋಸ್ಕರ 4 ಈರುಳ್ಳಿ ತೊಗೊಂಡಿದ್ದೀವಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಮತ್ತು ನಾವು ಎತ್ತಿಟ್ಕೊಂಡಿದ್ವಲ್ಲ ಬಿಸಿನೀರು ಮತ್ತು ಒಣಮೆಣ್ಸಿನ್ಕಾಯಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ನಾನು ಟೊಮೊಟೊನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ. ಬೇಳೆ ಜೊತೆಗೆ ಟೊಮೊಟೊ ಹಾಕೋದ್ರಿಂದ ಬೇಗ ಬೇಯೋದಿಲ್ಲ ಅಂತಂದ್ಬಿಟ್ಟು, ನೀವು ಒಟ್ಟಿಗೆ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲ ಸಪ್ರೇಟಾಗಾದರೂ ಹಾಕ್ಕೊಳ್ಳಿ. ಎಲ್ಲ ಟೊಮೊಟೊನ ಹಾಕ್ಕೊಂಡು ಕೂಗಿಸ್ಕೋಬೇಕು. ಕೂಗಿಸ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದನೇ ಚೆನ್ನಾಗಿ ಟೇಸ್ಟ್ ಸಿಕ್ಕೋದು ಸಾಂಬಾರು. ಒಣಮೆಣ್ಸಿನ್ಕಾಯಿ ಎಲ್ಲ ಇದೆಯಾ ನೋಡಿ, ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ. ಅದಾದಮೇಲೆ ಈ ರೀತಿ ಒಗ್ಗರಣೆ ಕೊಟ್ಕೋಬೇಕು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಸಾಸಿವೆ, ಒಂದು 4-5 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರ್ತೀವಿ ನೋಡಿ, ಅದನ್ನು ಹಾಕ್ಕೋಬೇಕು. ಕರಿಬೇವು
ನೆಕ್ಸ್ಟು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಸಾಂಬಾರು, ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5-6 ಕುದಿ ಬರೋವರೆಗೂ ಕುದಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿರೋದಿಲ್ಲ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಪರ್ಸ್ನಲಿ ಈ ಸಾರು ಅಂದರೆ ನನಗೂ ಸಖತ್ ಇಷ್ಟ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಈ ಸಾಂಬಾರನ್ನ, ಹೇಗಿರುತ್ತೆ ಅಂತ ಹೇಳಿ. ಸೊ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಕೀಪ್ ಸಪೋರ್ಟಿಂಗ್. ಬಾಯ್.